ಒಂದು ಸಾರಿ ಒಬ್ಬ ಮನೆ ಯಜಮಾನ ಊರಿಗೆ ಹೋಗ್ತಾ ಇದ್ದಾನೆ. ಆತನ ಹತ್ರ ಒಂದು ಗಿಳಿ ಇತ್ತು, ಗಿಳಿಯನ್ನು ಸಾಕಿದ್ರು. ಆತನ ಊರಿಗೆ ಹೋಗ್ತಾ ಇರುವಾಗ, ನೋಡಪ್ಪ ನಾನು ಬರಲಿಕ್ಕೆ 1 ವಾರ ಆಗುತ್ತೆ, ಆ 1 ವಾರ ನಾನು ಬರೋತನ ಈ ಗಿಳಿಯನ್ನು ನೀನು ನೋಡ್ಕೋ, ಇದನ್ನು ಸರಿಯಾಗಿ ನೀನು ನೋಡ್ಕೊ ಅಂತ ಹೇಳಿದ್ರಂತೆ. ಕೆಲಸ ಮಾಡುವಂಥ ಸೇವಕನ ಹೇಳಿದ್ರು, ಆಯ್ತು ರೀ ಯಜಮಾನ್ರೆ, ನೀವು ಹೋಗಿ ಬನ್ನಿರಿ, ನಾನು ನೋಡ್ಕೊಳ್ತೀನಂತ. ಆತನ ಊರಿಗೆ ಹೋದ ಮೇಲೆ ಈ ಸೇವಕ ಏನು ಮಾಡಿದ್ದಾನೆ, ನಮ್ಮ ಯಜಮಾನ್ರು ಹೇಳಿದಾರಲ್ಲ, ನಮ್ಮ ಓನರ್ ಹೇಳಿದಾರಲ್ಲ, ಈ ಗಿಳಿಯನ್ನು ನೋಡ್ಕೋಬೇಕಂತೇಳಿ ಪ್ರತಿದಿನ ಆ ಗಿಳಿಯನ್ನು ತೆಗೆದುಕೊಂಡು ಬಂದು, ಅದು ಒಂದು ಪಂಜಾರದಲ್ಲಿ ಹಾಕಿದೆ, ಏನಂತಾರೆ ಅದಕ್ಕೆ ಬುಟ್ಟಿ, ಪ್ರತಿದಿನ ಅದನ್ನು ತೊಳೆಯುವುದು, ಸ್ವಚ್ಛ ಮಾಡೋದು. ಯಾಕಂದರೆ ನಮ್ಮ ಮನೆ ಓನರ್ ಬಂದ ಮೇಲೆ ಇದು ಸರಿಯಾಗಿ ಕಾಣಬೇಕು ಎಂಬುದಾಗಿ ಪ್ರತಿದಿನ ಬಂದು ಅದನ್ನು ಸ್ವಚ್ಛ ಮಾಡ್ತಾ, ಕ್ಲೀನ್ ಮಾಡ್ತಾ, ಇಡೀ ಪಂಜಾರವೇ ಮಿಂಚುವ ಹಾಗೆ ಮಾಡಿದ್ರಂತೆ. ಹೌದಲ್ವಾ? ನಾವು ತಾಮ್ರದ ಪಾತ್ರೆಗಳನ್ನು ತಿಕ್ತೀವಿ, ಕೆಲವೊಂದು ವಸ್ತುಗಳನ್ನು ಉಪಯೋಗ ಮಾಡಿ, ಅದು ತಿಕ್ಕಿದ ನಂತರ ಹೇಗಿರುತ್ತದೆ, ಒಳಿತದೆ ಇಲ್ವಾ? ಹೌದಲ್ವಾ? ಆ ಒಳಿಯುವ ಹಾಗೆ ಆತನು ಮಾಡಿದ. ತಿರುಗಿ 1 ವಾರ ಆದಮೇಲೆ ಆ ಮನೆಯ ಓನರ್ ಬಂದುಬಿಟ್ರು. ಆವಾಗ ದಿಢೀರಂತ ಬಂದು ಆ ಗಿಳಿಯನ್ನು ನೋಡ್ತಾ ಇದ್ದಾನೆ. ಅದನ್ನು ನೋಡುವಾಗ ಪಂಜಾರ ತುಂಬ ಒಳೆ ಆಗಿ ಮಿಂಚುತ್ತಾ ಇದೆ, ತುಂಬ ಹೊಸದಾಗಿ ಕಾಣ್ತಾ ಇದೆ. ಆದರೆ ಒಳಗಡೆ ಇರುವಂಥ ಗಿಳಿ ತುಂಬ ಒಣಗಿ ಹೋಗಿದೆ, ಅದು ಎದ್ದು ನಿಂತ್ಕೊಳ್ಳೋಕೆ ಕೂಡ ಆಗ್ತಾ ಇಲ್ಲ. ಆ ಓನರ್ ಬಂದ ಮೇಲೆ ಅದು ಶಬ್ದ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಆವಾಗ ಓನರ್ ಹೇಳಿದ್ರಂತೆ, ನಾನು ಇದನ್ನು ನೋಡ್ಕೊಂತ ಹೇಳಿದನಲ್ಲ, ಯಾಕೆ ನೀನು ನೋಡ್ಕೊಂಡಿಲ್ಲ? ಸರ್ ನಾನು ನೋಡ್ಕೊಂಡಿದ್ದೇನೆ, ನೋಡಿ ಯಜಮಾನ್ರೆ ನಾನು ನೋಡ್ಕೊಂಡಿದ್ದೆ, ನೋಡಿ ಇದು ಹೆಂಗೆ ನಿಲ್ಲಿಸ್ತಾ ಇದೆ ಇಲ್ವಾ ನಿಮಗೆ? ನಾನು ನೋಡ್ಕೊಂಡಿದ್ದು ಹೊರಗಡೆ ಅಲ್ಲಪ್ಪ, ಒಳಗಡೆ ಇರೋ ಗಿಳಿಯನ್ನು ನೋಡ್ಕೊಂತ ನಾನು ಹೇಳಿದೆ. ಅದಕ್ಕೆ ಊಟ ಹಾಕಲಿಲ್ಲ, ಸರಿಯಾಗಿ ಅದಕ್ಕೆ ನೋಡಿದ ಕಾರಣ ತುಂಬ ಒಣಗಿ ಹೋಗಿದೆ, ಬಲಹೀನವಾಗಿದೆ. ಯಜಮಾನ ಬರುವಾಗ ಎದ್ದು ನಿಂತ್ಕೊಂಡು ಕೂಗೋಕ್ಕೆ ಕೂಡ ಕಷ್ಟ ಆಗ್ತಾ ಇದೆ. ನಮ್ಮ ಆತ್ಮಿಕ ಜೀವನದಲ್ಲಿ ಕೂಡ ಹಾಗೆಯೇ ಇವತ್ತು ಎಷ್ಟೋ ಜನ ಬರೀ ಹೊರಗಿರೋ ಬಲಕ್ಕೆಲ್ಲ ನಾವು ನೋಡ್ತಾ ಇದ್ದೇವೆ. ಅಯ್ಯೋ ನನಗೆ ಶಕ್ತಿ ಬೇಕು, ನನಗೆ ಬಲ ಬೇಕೆಂಬುದಾಗಿ ಹೊರಗಿನ ಬಲಕ್ಕೆ ಏನೆಲ್ಲ ಮಾಡಬೇಕು ಅದಕ್ಕೆ ಮಾಡ್ತಾ ಇದ್ದೇವೆ, ಒಳಗಿನ ಬಲವನ್ನು ನೋಡ್ತಾ ಇದ್ದೀವಾ? ಸೊ ದೇವರು ಒಂದು ಆತ್ಮವನ್ನು ಕೊಟ್ಟಿದ್ದಾನೆ. ಸೊ ಆತ್ಮವನ್ನು ಕೊಟ್ಟಿರುವಾಗ ಆತ್ಮವನ್ನು ಬಲಪಡಿಸ್ತಾ ಇದ್ದೀವಾ? ಈ ಆತ್ಮಿಕ ಮನುಷ್ಯನನ್ನು ನಾವು ಬಲಪಡಿಸ್ತಾ ಇದ್ದೀವಾ? ಈ ಆತ್ಮಿಕ ಮನುಷ್ಯಗೆ ಪ್ರಾರ್ಥನಾ ಜೀವಿತ ಇದೆನಾ? ಇದಕ್ಕೆ ವಾಕ್ಯವಾಗಿರುವಂಥ ಊಟ ಇದೆನಾ? ಇದಕ್ಕೆ ನಂಬಿಕೆ ಇದೆನಾ? ಇದನ್ನು ಸರಿಯಾಗಿ ನೋಡ್ಕೊಳ್ತಾ ಇದ್ದೀವಾ? ಇಲ್ಲವಾದ್ರೆ ಆ ಗಿಳಿ ಬಿಟ್ಟಂಗೆ ನಾವು ಬಿಡ್ತಾ ಇದ್ದೀವಾ? ನೋಡೋಕ್ಕೆ ಭಾಳ ಸುಂದರವಾಗಿ ನಾವು ಕಾಣ್ಬೋದು, ದಪ್ಪ ಕಾಣ್ಬೋದು, ಎತ್ತರವಾಗಿ ಕಾಣ್ಬೋದು, ತುಂಬ ಶಕ್ತಿಯಾಗಿ ಕಾಣ್ಬೋದು. ಒಳಗಡೆ ಹೆಂಗಿದೆಯಾ? ಅದಕ್ಕಾಗಿ ಪ್ರತಿದಿನ ನಮ್ಮ ಆತ್ಮಿಕ ಜೀವಿತದಲ್ಲಿರುವಂಥ ಮನುಷ್ಯನಿಗೆ ನಾವು ಗಮನವನ್ನು ಕೊಡಬೇಕಾಗಿದೆ.